ಪೊಲೀಸ್ ಇಲಾಖೆಯಲ್ಲಿ ಬರೋಬ್ಬರಿ 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಪ್ರಕಟ ಆಗಿದೆ. ಅಪ್ಲೈ ಮಾಡೋ ಮುನ್ನ ಈ ವಿಡಿಯೋ ಏನಾದರೂ ನೀವು ನೋಡದೆ ಹೋದ್ರೆ ನೀವು ಮಾಡೋ ತಪ್ಪುಗಳಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಮೈ ಮೇಲೆ ಕಾಕಿ ಧರಿಸೋ ಆಸೆ ಇದ್ರೂ ವಯಸ್ಸು ಜಾಸ್ತಿ ಆಗಿದೆ ಅನ್ನೋ ನೋವಿರೋರ್ಗೆ ಈ ಬಾರಿ ಸರ್ಕಾರ ಭರ್ಜರಿ ಗಿಫ್ಟ್ ಒಂದನ್ನ ಕೊಟ್ಟಿದೆ. ಅಪ್ಲಿಕೇಶನ್ ಹಾಕೋ ಮುಂಚೆ ಮಾಡೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ನಿಮ್ಮ ಲೈಫನ್ನೇ ಹಾಳು ಮಾಡ್ಬೋದು. ಯಾಕಂದ್ರೆ ಈ ಬಾರಿ ಪೊಲೀಸ್ ಇಲಾಖೆಯಲ್ಲ, ಎಕ್ಸಾಮ್ ನಡೆಸ್ತಾ ಇರೋದು ಪಕ್ಕಾ ಸ್ಟ್ರಿಕ್ಟ್ KEA. ಸೊ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರ್ದು ಅಂದ್ರೆ ಇವತ್ತೇ ನ್ಯೂ ರೂಲ್ಸ್ ಅನ್ನ ತಿಳ್ಕೊಳ್ಳಿ. ಈ ಬಾರಿ ಹಗಲು ರಾತ್ರಿ ಅಂತ ಎಣಿಸದೆ ಬುಕ್ ಇಟ್ಕೊಂಡು ಓದ್ತಾ ಕೂತ್ರೆ ಎಕ್ಸಾಮ್ ಪಾಸ್ ಆಗೋದು ಅಷ್ಟು ಈಸಿ ಅಲ್ಲ. ಹಾಗಾದ್ರೆ KEA ನಡೆಸೋ OMR ಪರೀಕ್ಷೆಯಲ್ಲಿ ಹೆಚ್ಚಿನವರು ಫೇಲ್ ಆಗೋದು ಎಲ್ಲಿ? ನೆಗೆಟಿವ್ ಮಾರ್ಕಿಂಗ್ ಇಂದ ಸೇಫ್ ಆಗೋಕೆ ನಾವು ಹೇಳ್ಕೊಡ್ತೀವಿ 3 ಸೀಕ್ರೆಟ್ ಸ್ಟ್ರಾಟಜಿ. ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅರ್ಹತೆಗಳೇನಿರಬೇಕು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತೀರಾ, ಇದ್ರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಡೈಲಿ ಕನ್ನಡ. ನಾನು ರಕ್ಷಿತಾ ಶಿಶಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಯುವಕ ಯುವತಿಯರಿಗೆ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದೆ. ಈ ಬಾರಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 3,991 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅತ್ಯಂತ ಪ್ರಮುಖವಾದ ವಿಷಯ ಏನು ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಖುದ್ದು KEAನೇ ಈ ಸಂಪೂರ್ಣವಾದ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನಡೆಸ್ತಾ ಇದೆ. ಪರೀಕ್ಷಾ ನಿಯಮಗಳಲ್ಲಿ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಭಾರಿ ಬದಲಾವಣೆಗಳಾಗಿದೆ ಈ ಸಲ. ಅಷ್ಟು ಮಾತ್ರ ಅಲ್ಲದೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಾಡುವಂತ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ನಿಮ್ಮ ಕೆರಿಯರ್ ಅನ್ನೇ ಹಾಳು ಮಾಡಬಹುದು. ಅದು ಹೇಗೆ ಅಂತೀರಾ? ಹಾಗಾದ್ರೆ ಅಭ್ಯರ್ಥಿಗಳು ಮಾಡೋ ಆ ಸಾಮಾನ್ಯ ತಪ್ಪುಗಳು ಯಾವುದು? ಪೊಲೀಸ್ ಇಲಾಖೆ ಮತ್ತು KEA ತಂದಿರೋ ಆ ಹೊಸ ನಿಯಮಗಳೇನು? ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗೋದು ಹೇಗೆ? ಈ ಡಾಟಾ ಮತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಮ್ಯಾಟರ್ ಬರೋ ಮುಂಚೆ ನೀವು ಇನ್ನೂ ನಮ್ಮ ಬಾಸ್ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಅದರ ಹತ್ರ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋದ ಅಪ್ಡೇಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಕರ್ನಾಟಕ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಯಾವುದೇ ತಡ ಇಲ್ಲದೆ ನೇರವಾಗಿ ನೋಡ್ತಾ ಹೋಗೋಣ. ಈ ಬಾರಿ ಹೊರಬಿದ್ದಿರೋದು ಬರೋಬ್ಬರಿ 3,991 ಹುದ್ದೆಗಳು. ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ 2 ಭಾಗವಾಗಿ ವಿಂಗಡಣೆ ಮಾಡಿದೆ. ಅದರಲ್ಲಿ ಮೊದಲನೆಯದು ನಾನ್ HK, ಇದರಲ್ಲಿ 3,395 ಹುದ್ದೆಗಳಿವೆ. ಎರಡನೆಯದು ಕಲ್ಯಾಣ ಕರ್ನಾಟಕ ಅಂದ್ರೆ HK ಕೋಟಾದಲ್ಲಿ 596 ಹುದ್ದೆಗಳಿವೆ. ಇದರಲ್ಲಿ 3,395 ನಾನ್ HK ಹುದ್ದೆಗಳ ಕಂಪ್ಲೀಟ್ ಬ್ರೇಕ್ ಡೌನ್ ಹೇಗೆ ಮಾಡಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಒಟ್ಟು 3,395 ನಾನ್ HK ಹುದ್ದೆಗಳು. ಪುರುಷ ಅಭ್ಯರ್ಥಿಗಳು ಅಂದ್ರೆ ಮೇಲ್ 2,266 ರಿಸರ್ವ್ ಆದ ಹುದ್ದೆಗಳಿದು. ಮಹಿಳಾ ಅಭ್ಯರ್ಥಿಗಳು ಅಂದ್ರೆ ಫಿಮೇಲ್ 755, ಇನ್ ಸರ್ವಿಸ್ ಪುರುಷರು 257, ಇನ್ ಸರ್ವಿಸ್ ಮಹಿಳೆಯರು 82, ತೃತೀಯ ಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ 35. ಒಟ್ಟು 3,395 ಹುದ್ದೆಗಳು ನಾನ್ HK ಕೋಟಾದಲ್ಲಿದೆ. ಹುದ್ದೆಗಳ ವಿವರವನ್ನ ನೋಡ್ಕೊಂಡ್ ಬಂದ್ವಿ. ಪೊಲೀಸ್ ಜಾಬ್ ಅಂದ್ಮೇಲೆ ಒಳ್ಳೆ ಸ್ಯಾಲ್ರಿ ಮತ್ತು ಲೈಫ್ ಸೆಕ್ಯೂರಿಟಿ ಇರಲೇಬೇಕಲ್ಲ. ಅದ್ ಬೇರೆ ಗೌರ್ಮೆಂಟ್ ಜಾಬ್ ಅಂದ್ಮೇಲೆ ಲೈಫ್ ಸೆಕ್ಯೂರಿಟಿ ಮತ್ತೆ ಒಳ್ಳೆ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳಿಗೆ ತಿಂಗಳಿಗೆ 37,500ರಿಂದ 76,100 ಭರ್ಜರಿ ವೇತನ ಸಿಗುತ್ತೆ. ಇದ್ರ ಜೊತೆ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬೆನಿಫಿಟ್ ಜೊತೆಗೆ ಹೆಲ್ತ್ ಅಲೋವೆನ್ಸ್ ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಸೌಲಭ್ಯ ಕೂಡ ಇದೆ. ಇನ್ನ ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಗೌರ್ಮೆಂಟ್ ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿದೆ ಅಂತ ಹೇಳಿದೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ, ಈ ಬಾರಿ ಗೌರ್ಮೆಂಟ್ ಪೊಲೀಸ್ ಆಕಾಂಕ್ಷಿಗಳಿಗೆ 5 ವರ್ಷ ವಯಸ್ಸಿನ ಮಿತಿಯನ್ನ ಸಡಿಲಿಕೆ ಮಾಡಿದೆ. ಅಧಿಸೂಚನೆ ತಡವಾದ್ದರಿಂದ ಏಜ್ ಜಾಸ್ತಿ ಆಯ್ತು ಅಂತ ಬೇಜಾರಾಗಿರೋ ಕೋಟ್ಯಾಂತರ ಜನರಿಗೆ ಇದೊಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. 5 ವರ್ಷದ ಸಡಿಲಿಕೆ ಮಾಡಿರೋದು. ಹಾಗಿದ್ರೆ ಪರಿಷ್ಕೃತ ಚಾರ್ಟ್ ಹೇಗಿದೆ, ವಯೋಮಿತಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಬರ್ತಿದೆ, ಅದನ್ನ ಕಂಪ್ಲೀಟ್ ಆಗಿ ನೋಡಿ. ಅರ್ಜಿ ಹಾಕೋ ಕೊನೆಯ ದಿನಾಂಕಕ್ಕೆ ನಿಮಗೆ ಮಿನಿಮಮ್ 18 ವರ್ಷ ತುಂಬಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ಜನರಲ್ ಕ್ಯಾಟಗರಿಗೆ ಗರಿಷ್ಠ 33 ವರ್ಷಗಳು. ಹಿಂದೆ ಇದು ಬರೀ 28 ವರ್ಷ ಇತ್ತು. ಇನ್ನು SC ST ಮತ್ತು ಹಿಂದುಳಿದ ವರ್ಗಗಳಿಗೆ ಅಂದ್ರೆ OBC ಗರಿಷ್ಠ 35 ವರ್ಷಗಳು. ಅಂದ್ರೆ ಹಿಂದೆ 30 ವರ್ಷ ಇದ್ದದ್ದು ಈಗ 35 ಆಗಿದೆ.
ಇನ್ನು ಕಾಡಿನ ವ್ಯಾಪ್ತಿಯಲ್ಲಿ ಬರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷದವರೆಗೂ ಅವಕಾಶ ಇದೆ. ಇದರ ಅರ್ಥ 30 ವರ್ಷ ದಾಟಿದ ಮೇಲೂ ಯಾರೆಲ್ಲ ಖಾಕಿ ಧರಿಸೋ ಕನಸನ್ನ ಹೊಂದಿದ್ರು ಅವ್ರಿಗೆಲ್ಲ ಈ ಬಾರಿ ರೇಸ್ ಅಲ್ಲಿ ಓಡೋದಕ್ಕೆ ಅಫಿಷಿಯಲ್ ಎಂಟ್ರಿ ಸಿಕ್ಕಿದೆ. ವಯಸ್ಸಿನ ಕತೆ ಏನೋ ಸೂಪರ್ ಓಕೆ, ಆದ್ರೆ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡೋಣ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ PUC ಅಥವಾ CBSE, ISC, NIOS ಬೋರ್ಡ್ ಇಂದ 12ನೇ ಕ್ಲಾಸ್ ಪಾಸ್ ಆಗಿರಬೇಕು ಅಥವಾ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 3 ವರ್ಷಗಳ ಡಿಪ್ಲೊಮೊ ಸೇರಿದಂತೆ ತತ್ಸಮಾನ ಎಜುಕೇಶನ್ ಹೊಂದಿರಬೇಕು. ಇನ್ನು ಡಿಗ್ರಿ ಆದವರು ಕೂಡ PUC ಮಾರ್ಕ್ಸ್ ಕಾರ್ಡ್ ಬೇಸ್ ಮೇಲೆಯೇ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ನೆನಪಿಡಿ, ನಿಮ್ಮೆಲ್ಲ ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ಸ್ಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಅಪ್ಲೈ ಮಾಡೋ ಕೊನೆಯ ದಿನಾಂಕ ಜುಲೈ 3, 2026. ಇದೇ ವರ್ಷ ಜುಲೈ 3ಕ್ಕೆ ಲಾಸ್ಟ್ ಡೇಟ್ ಇರೋದು. ರಿಸಲ್ಟ್ ಇನ್ನೂ ಬಂದಿಲ್ಲ, ಅಪ್ಲೈ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅಪ್ಲೈ ಮಾಡೋ ಚಾನ್ಸಸ್ ತುಂಬಾ ಕಡಿಮೆನೇ ಇದೆ. ಅಂದಹಾಗೆ ನಿಮ್ಮಲ್ಲಿ ಮಾರ್ಕ್ಸ್ ಕಾರ್ಡ್ ಮಾತ್ರ ಇದ್ರೆ ಸಾಲದು, ಇಡೀ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲೇ ಒಂದು ಬಿಗ್ ಟ್ವಿಸ್ಟ್ ಇದೆ. ಹಿಂದೆಲ್ಲ ಪೊಲೀಸ್ ಇಲಾಖೆ ಡೈರೆಕ್ಟ್ ಆಗಿ ಏನೆಲ್ಲ ಸೆಲೆಕ್ಷನ್ ಪ್ರೊಸೆಸ್ ಎಕ್ಸಾಮ್ಸ್ ಇದೆ ಅದನ್ನ ನಡೆಸ್ತಿತ್ತು. ಆದ್ರೆ ಈ ಬಾರಿ ಕರ್ನಾಟಕ ಸರ್ಕಾರದ ಪರೀಕ್ಷಾ ಪ್ರಾಧಿಕಾರವೇ ಖುದ್ದು ಪರೀಕ್ಷೆಯನ್ನ ನಡೆಸ್ತಾ ಇದೆ. ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೆಸ್ KEAನೇ ನಡೆಸ್ತಾ ಇರೋದ್ರಿಂದ ಇದು ಸ್ವಲ್ಪ ಟಫ್ ಆಗಿರಬಹುದು. ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ ನಡೆಯಲಿದೆ. KEA ನಿಯಮಗಳು ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತವೆ ಅಂದ್ರೆ ಡ್ರೆಸ್ ಕೋಡ್ ಇಂದ ಹಿಡಿದು ಬಯೋಮೆಟ್ರಿಕ್ ವೆರಿಫಿಕೇಶನ್ ವರೆಗೂ ಫುಲ್ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇರುತ್ತೆ. ಅರ್ಜಿಯಲ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಸಣ್ಣ ಮಿಸ್ಟೇಕ್ ಇದ್ರು ಕೂಡ ಅರ್ಜಿ ವೆರಿಫಿಕೇಶನ್ ಟೈಮ್ ಅಲ್ಲಿ ಯಾವುದೇ ಮುಲಾಜಿಲ್ದೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಹೀಗೆ ರಿಜೆಕ್ಟ್ ಆಗಬಾರ್ದು ಅಂದ್ರೆ ನೀವು ಫೋನಲ್ಲಿ ಅಪ್ಲೈ ಮಾಡೋ ಮುಂಚೆ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡೋ ಮುಂಚೆ ಕೆಲವು ಒರಿಜಿನಲ್ ಡಾಕ್ಯುಮೆಂಟ್ಗಳ ಸ್ಕ್ಯಾನ್ಡ್ ಕಾಪಿಯನ್ನ ರೆಡಿ ಇಟ್ಕೊಳ್ಳಿ. ಅವು ಯಾವುದು ಅಂತ ಹೇಳಿದ್ರೆ ಎಜುಕೇಶನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ PUC, SSLC ಅಥವಾ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್, ID ಪ್ರೂಫ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಫೋಟೋ ಅಥವಾ ಸಿಗ್ನೇಚರ್. ಇದು ತುಂಬಾ ಇಂಪಾರ್ಟೆಂಟ್. ನೀವು ಅಪ್ಲೋಡ್ ಮಾಡೋ ಫೋಟೋ ಮತ್ತು ಬಿಳಿ ಪೇಪರ್ ಮೇಲೆ ಮಾಡಿರೋ ಸಹಿ ಕಡ್ಡಾಯವಾಗಿ 50 KB ಒಳಗಡೆ ಇರಬೇಕು. ಫೋಟೋ ಏನಾದರೂ ಬ್ಲರ್ ಆಗಿದ್ರೆ ಅಪ್ಲಿಕೇಶನ್ ಅಲ್ಲೇ ರಿಜೆಕ್ಟ್ ಆಗುತ್ತೆ. NOC ಸರ್ಟಿಫಿಕೇಟ್, ಈಗಾಗಲೇ ಬೇರೆ ಗೌರ್ಮೆಂಟ್ ಜಾಬ್ನಲ್ಲಿ ಇರೋರು ಇದನ್ನ ರೆಡಿ ಮಾಡಿಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಜೊತೆಗೆ ಈ ಬಾರಿ ರಿಸರ್ವೇಶನ್ ಅಥವಾ ಮೀಸಲಾತಿ ನಿಯಮಗಳಲ್ಲೂ ಬದಲಾವಣೆ ಆಗಿದೆ, ಅದನ್ನು ನೀವು ಗಮನಿಸಬೇಕು. ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಗೌರ್ಮೆಂಟ್ ಹೊಸದಾಗಿ ತಂದಿರೋ SCA, SCB, SCC ಜಾತಿ ಪ್ರಮಾಣ ಪತ್ರಗಳ RD ಸಂಖ್ಯೆಯನ್ನ ಅರ್ಜಿಯಲ್ಲಿ ಕಡ್ಡಾಯವಾಗಿ ಹಾಕಬೇಕು. ಬರೀ ಹಳೆಯ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ರಿಸರ್ವೇಶನ್ ಖಂಡಿತ ಸಿಗಲ್ಲ. ಇನ್ನು ಗ್ರಾಮೀಣ ಕೋಟಾ ಕ್ಲೈಮ್ ಮಾಡೋ ಅಂತ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಫಾರ್ಮ್ 1 ಮತ್ತು SC, ST, OBC ಅಭ್ಯರ್ಥಿಗಳು ಫಾರ್ಮ್ 2ರಲ್ಲಿ ಚಾಲ್ತಿಯಲ್ಲಿರುವ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. GM ಅಭ್ಯರ್ಥಿಗಳು ಗ್ರಾಮೀಣ ಕೋಟಾ ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು NCL ಹೊಂದಿರಬೇಕು ಅಂತ KEA ಸ್ಪಷ್ಟಪಡಿಸಿದೆ. ಇಲ್ಲಾಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ GM ರೂರಲ್ ಇಂದ GM ಜನರಲ್ಗೆ ಶಿಫ್ಟ್ ಮಾಡ್ತಾರೆ. ಸರಿ, ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆದ್ಮೇಲೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಡೇಟಾ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಜನರಲ್ ಹಾಗೂ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ಇರುತ್ತೆ. SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ಫೀಸ್ ಇರುತ್ತೆ. ಇನ್ನು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಜೂನ್ 10ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕ ಇರೋದು ಜುಲೈ 3ಕ್ಕೆ. ಡೇಟಾ ಎಲ್ಲ ಗೊತ್ತಾಯ್ತು. ಈಗ ಈ ಹುದ್ದೆಗಳಿಗೆ ಕೇವಲ ಆನ್ಲೈನ್ ಅಲ್ಲಷ್ಟೇ ಅಪ್ಲೈ ಮಾಡಬಹುದು. ಹಾಗಾದ್ರೆ ಹೇಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಅಂತ ಹೇಳ್ತೀರಾ? ಕಂಪ್ಲೀಟ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನಿಮ್ಮ ಮೊಬೈಲ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ KEA ಅಧಿಕೃತ ವೆಬ್ಸೈಟ್ಗೆ ಕ್ಲಿಕ್ ಮಾಡಿ. ಯಾವುದೇ ಫೇಕ್ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಕ್ ಹೋಗಬೇಡಿ. ಪೋರ್ಟಲ್ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿ, ಆಧಾರ್ ನಂಬರ್ ಮತ್ತು SSLC ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ, ಬೋರ್ಡ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಸ್ಟೆಪ್ 3, ಲಾಗಿನ್ ಆದ ತಕ್ಷಣ ಆನ್ಲೈನ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್, ಎಜುಕೇಷನ್ ಡೀಟೇಲ್ಸ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಗಳ RD ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಸ್ಟೆಪ್ 4, 50 KB ಗಿಂತ ಕಡಿಮೆ ಇರೋ ನಿಮ್ಮ ಲೇಟೆಸ್ಟ್ ಫೋಟೋವನ್ನ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ. ಲಾಸ್ಟ್ ಸ್ಟೆಪ್, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಅನ್ನ PDF ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಒಂದ್ ವೇಳೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ನೀವು KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಬಹುದು. 08023460460ಗೆ ಕಾಲ್ ಮಾಡಬಹುದು ಅಥವಾ ಅವರ ಅಫಿಷಿಯಲ್ X ಅಕೌಂಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಅಂತೂ ನೀಟಾಗಿ ಹಾಕಿದ್ವಿ. ಇನ್ನು ಎಕ್ಸಾಮ್ ಅನ್ನ ಪಾಸ್ ಮಾಡೋದು ಹೇಗೆ ಅಂತ ಸೀಕ್ರೆಟ್ ಸ್ಟ್ರಾಟಜಿ ಹೇಳ್ಕೊಡ್ತೇನೆ ಅಂತ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ಆ ಸ್ಟ್ರಾಟಜೀಸ್ ಇಲ್ಲಿವೆ. ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಿದ್ದ ಎಕ್ಸಾಮ್ಗೂ ಈಗ KEA OMR ಶೀಟ್ ಮೂಲಕ ನಡೆಸ್ತಿರೋ ಎಕ್ಸಾಮ್ಗೂ ತುಂಬಾ ಡಿಫ್ರೆನ್ಸ್ ಇದೆ. KEA ಪರೀಕ್ಷೆಗಳಲ್ಲಿ ಅಕ್ಯುರೇಸಿ ಅಂದ್ರೆ ನಿಖರತೆ ತುಂಬಾ ಮುಖ್ಯ. ಹೆಚ್ಚಿನವರು ಮಾಡೋ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕ್ ಇದೆ ಅಂತ ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಬ್ಲೈಂಡ್ ಆಗಿ ಟಿಕ್ ಮಾಡ್ತಾರೆ.
ಇದರಿಂದ ಬಂದಿರೋ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನೀವು ಈ 3 ಸ್ಟ್ರಾಟಜಿನ ತಪ್ಪದೆ ಫಾಲೋ ಮಾಡಿ. ಫಸ್ಟ್ ರೌಂಡ್ ಬಂಬ್ಲಿಂಗ್ ಅಂದರೆ ಕ್ವಶನ್ ಪೇಪರ್ ಕೈಗೆ ಸಿಕ್ಕಿದ ತಕ್ಷಣ ಮೊದಲ 45 ನಿಮಿಷಗಳಲ್ಲಿ ನಿಮಗೆ 100% ಗೊತ್ತಿರೋ ಆನ್ಸರ್ಗೆ ಮಾತ್ರ OMR ಶೀಟ್ನಲ್ಲಿ ಬಬಲ್ ಮಾಡಿ. ಆಗ ನಿಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಒನ್ನು ಎಲಿಮಿನೇಷನ್ ಮೆಥಡ್. ಸೆಕೆಂಡ್ ರೌಂಡಲ್ಲಿ 50-50 ಆನ್ಸರ್ ಗೊತ್ತಿರುವಂಥ ಕ್ವಶನ್ಸ್ಗಳನ್ನು ತಗೊಳ್ಳಿ. ಅದರಲ್ಲಿ 4 ಆಪ್ಷನ್ಸ್ ಇರೋದ್ರಿಂದ ಯಾವ 2 ಆಪ್ಷನ್ಸ್ಗಳು ಈ ಕ್ವಶನ್ಗೆ ಉತ್ತರನೇ ಅಲ್ಲ ಅಂತ ಅನಿಸುತ್ತೋ ಅದನ್ನ ಫಸ್ಟ್ ಎಲಿಮಿನೇಟ್ ಮಾಡಿಬಿಡಿ. ನಂತರದ 2 ಆಪ್ಷನ್ಸ್ಗಳಲ್ಲಿ ಲಾಜಿಕ್ ಆಗಿ ಥಿಂಕ್ ಮಾಡಿ ಯಾವುದು ಇದರ ಉತ್ತರ ಆಗಿರ್ಬೋದು ಅಂತ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಬಬಲ್ ಮಾಡಿ. ಥರ್ಡ್ ಒನ್ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ GK ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ ಇರೋ ಪ್ರಶ್ನೆಗಳನ್ನ ಕೊನೆಗೆ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಅದು ಹೆಚ್ಚಿನ ಟೈಮ್ ತಗೊಳ್ಳೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೆನ್ಪಿಡಿ, 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋ ಈ ಸುವರ್ಣ ಅವಕಾಶ ನಿಮ್ಮ ಲೈಫಲ್ಲಿ ಮತ್ತೆ ಬರೋಲ್ಲ. ಸೊ ಇವತ್ತಿನಿಂದಲೇ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಜನರಲ್ ನಾಲೆಜ್ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಹಿಸ್ಟ್ರಿ ಬಗ್ಗೆ ಇರ್ಬೋದು, ಒಂದಷ್ಟು ಪುಸ್ತಕಗಳನ್ನ ಓದಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಕೊನೆಯ ದಿನಾಂಕದವರೆಗೂ ಕಾಯ್ದೆ ಹಿಂದೆ ಅಪ್ಲೈ ಮಾಡಿ. ಈ ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಿಗೆಲ್ಲ ಖಾಕಿ ಧರಿಸೋ ಆಸೆ ಇದೆಯೋ ಅವರ ಕನಸು ಕೂಡ ನನಸಾಗಿ. ಇನ್ನು ಯಾವುದೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.